ಷಟ್ಟಿಲ ಏಕಾದಶಿ ಏನು ಮಹಿಮೆ ಏನು 100% ಫಲ ಸಿಗ್ಬೇಕಾ? ಯಾವುದೇ ಹೋಮ ಆಗ್ಲಿ ದಾನ ಆಗ್ಲಿ ಏನೇ ಆಗ್ಲಿ ಅವಳ ದೇಹ ಹೇಗಾಗಿತ್ತು ಅಂದ್ರೆ ಉಪವಾಸ ಮಾಡಿ 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 ಆದ್ರೆ ಒಂದ್ ಮಾತ್ರ ಅವಳಲ್ಲಿ ಇರಲ್ಲ. ಯಾರೋ ಒಬ್ರು ಮನುಷ್ಯರ ಲೋಕದಿಂದ ಬಂದಿದ್ದಾಳಂತೆ, ಅವಳಿಗೆ ಅರಮನೆ ಸಿಕ್ಕಿದ್ಯಂತೆ ಈ ಲೋಕದಲ್ಲಿ. ಬೇಜಾರಾಗ್ಬಿಡುತ್ತೆ ದೇವ್ರಿಗೆನೆ. ಓಹೋ, ಈ ಷಟ್ಟಿಲ ಏಕಾದಶಿಗೂ ಅಲ್ಲಿಗೆ ಸಂಬಂಧ ಉಂಟು. ಒಂಥರ ಮನೇಲಿರೋದ್ ಖರ್ಚಾಗ್ಬಿಡುತ್ತೆ ಅಂತ. ಏನ್ ಅರ್ಘ್ಯ ಕೊಡ್ಬೇಕು ಅಂದ್ರೆ ಅಡಿಗೆ ಮನೆ ಪದಾರ್ಥನ, ಅಯ್ಯೋ ಅದ್ ಜನ್ಮ ಜನ್ಮಕ್ಕೂ ಖಾಲಿ ಆಗದೆ ಇರೋ ಪದಾರ್ಥ. ಆಮೇಲೆ ಅವಳು ಬರ್ಲೇ ಇಲ್ವಂತೆ ದೇವ್ರ ಹತ್ರ. ಈ ಹಸು ಗೋಮಯ ಹಾಕತ್ತಲ್ಲ, ಆ ಗೋಮಯ ಭೂಮಿ ಮೇಲೆ ಬೀಳ್ಬಾರ್ದು. ಅಷ್ಟ್ ಹಾಕಿದ್ರೆ 108 ವರ್ಷ ಅವನಿಗೆ ಸ್ವರ್ಗವಾಸ. ತಿಲಗಳನ್ನ 6 ರೀತಿ ಉಪಯೋಗಿಸ್ಕೊಳ್ಳೋದು ಅಂತ ಇದೆ. ಕರಿ ಎಳ್ಳು, ಬಿಳಿ ಎಳ್ಳು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅನೇಕ ಏಕಾದಶಿಗಳನ್ನ ನಾವು ಆಚರಿಸ್ತಾ ಇರ್ತೇವೆ. ಅದರಲ್ಲಿ ಇನ್ನೊಂದು ಏಕಾದಶಿ ಷಟ್ಟಿಲ ಏಕಾದಶಿ ಅಂತ. ಏಕಾದಶಿಯನ್ನ ವಿಶೇಷವಾಗಿ ನಾವು ಆಚರಿಸಲೇಬೇಕು. ಜನವರಿ ತಿಂಗಳಲ್ಲೇ ಬರುವಂತಹ ಏಕಾದಶಿ. ಏಕಾದಶಿ ಆಚರಣೆ ಮಾಡೋದ್ರಿಂದ ಏನ್ ಫಲ ಅಂದ್ರೆ, ಕೃಷ್ಣ ತಾನು ಯುಧಿಷ್ಠಿರನಿಗೆ ಹೇಳ್ತಾನೆ ಒಂದು ಘಟನೆಯನ್ನ. ಮತ್ತೆ ಏಕಾದಶಿ ನಿಮಿತ್ತವಾಗಿ ಏನೇನು ಮುಂಚೆ ಮಾಡಿರ್ಬೇಕು, ಮಾರನೇ ದಿವಸ ಏನ್ ಮಾಡ್ಬೇಕು ಅನ್ನೋದನ್ನು ಕೂಡ ತಿಳಿಸ್ತಾನೆ. ಕೃಷ್ಣ ಏನ್ ಹೇಳ್ತಾನೆ ಯುಧಿಷ್ಠಿರನಿಗೆ ಅಂದ್ರೆ, ನೋಡು, ಹಿಂದೆ ಒಬ್ಬ ಋಷಿ ತನ್ನ ಶಿಷ್ಯನಿಗೆ ಹೇಳ್ದ. ಆ ಋಷಿ ಪುಲಸ್ತ್ಯ ಅಂತ, ತನ್ನ ಶಿಷ್ಯ ದಾಲ್ಭ್ಯ ಅಂತ ಅವನಿಗೆ ಒಂದು ಘಟನೆ ಹೇಳಿರ್ತಾನೆ. ಅದೇನು ಅನ್ನೋ ಘಟನೆ ಈಗ ಕೃಷ್ಣ ತಾನು ಯುಧಿಷ್ಠಿರನಿಗೆ ತಿಳಿಸ್ತಾನೆ. ಈ ಮನುಷ್ಯ ಲೋಕದಲ್ಲಿ ಒಬ್ಬಳು ಬ್ರಾಹ್ಮಣ ಸ್ತ್ರೀ ಇರ್ತಾಳೆ. ಅವಳ ದೇಹ ಹೇಗಾಗಿತ್ತು ಅಂದ್ರೆ ಉಪವಾಸ ಮಾಡಿ 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 ಸಣ್ಣಗಾಗಿದ್ಲು, ಮೂಳೆ ಕಾಣಿಸ್ತಾ ಇತ್ತು, ಹಾಗಿದ್ಲು ಅವಳು. ಮನೆಯಲ್ಲಿ ಸದಾಚಾರ ಸಂಪನ್ನಳಾಗಿ ಆರಾಮಾಗಿ ಅನುಷ್ಠಾನ ಮಾಡ್ಕೊಂಡಿರ್ತಾಳೆ. ಆದ್ರೆ ಒಂದ್ ಮಾತ್ರ ಅವಳಲ್ಲಿ ಇರಲ್ಲ. ಏನ್ ದುರ್ಬುದ್ಧಿಂದ ಆಸೆ ಜಾಸ್ತಿ, ಜಿಪುಣತನ ಜಾಸ್ತಿ. ಏನ್ ಖರ್ಚು ಮಾಡ್ತಾ ಇರ್ಲಿಲ್ಲ ಅಂದ್ರೆ ಒಬ್ಬರಿಗೆ ಅನ್ನದಾನ ಮಾಡ್ತಾ ಇರ್ಲಿಲ್ಲ. ಇದೆಲ್ಲ ಮಾಡ್ತಾ ಇದ್ಲು. ಎಲ್ಲಾ ತಪಸ್ಸನ್ನ ಮಾಡಿ ಶ್ರದ್ಧೆಯಿಂದ ದೇವರ ಪೂಜೆ ಎಲ್ಲಾನು ಆಗ್ತಾ ಇತ್ತು. ಅನ್ನದಾನ ಇಲ್ಲ. ಬಂದ ಅತಿಥಿಗಳಿಗೆಲ್ಲ ಏನೋ ಒಂಥರ ಮನೇಲಿರೋದು ಖರ್ಚಾಗ್ಬಿಡುತ್ತೆ ಅಂತ ಅದೊಂದು ದುರ್ಬುದ್ಧಿ ಇತ್ತು. ಈ ತರದ ಸ್ಥಿತಿಯಲ್ಲಿ ಇವಳು ಕಳೀತಾ ಇರ್ತಾಳೆ ಕಾಲವನ್ನ. ಬೇಜಾರಾಗ್ಬಿಡುತ್ತೆ ದೇವರಿಗೆನೆ ನೋಡ್ಬಿಟ್ಟು. ಎಲ್ಲಾ ಮಾಡೋದ್ ಮಾಡ್ತಾಳೆ. ಒಂದು ಅನ್ನದಾನ ಮಾಡಿದ್ರೆ ಒಂದು ಒಳ್ಳೆ ಕಳೆ ಬರ್ತಾ ಇತ್ತು. ಫಂಕ್ಷನ್ ಎಲ್ಲ ಮಾಡ್ತೀವಿ, ಚೆನ್ನಾಗಿ ಪೂಜೆ ಆಯ್ತು, ಎಲ್ಲಾನು ಆಯ್ತು. ಇಷ್ಟೆಲ್ಲ ಮಾಡಿದ್ರು ಕೂಡ ಸರಿಯಾಗಿ ಅನ್ನದಾನ ಕೊನೆಗೆ ಆಗ್ಲಿಲ್ಲ ಅಂತ ಆದ್ರೆ ಏನು ಫಲ ಸಿಗಲ್ಲ. ಪೂರ್ಣವಾಗಿ 100% ಫಲ ಸಿಗ್ಬೇಕಾ? ಯಾವುದೇ ಹೋಮ ಆಗ್ಲಿ ದಾನ ಆಗ್ಲಿ ಏನೇ ಆಗ್ಲಿ ಒಂದು ಅನ್ನದಾನ ಮಾಡಿಸ್ಲೇಬೇಕು, ಒಬ್ರಿಗಾದ್ರು ಕನಿಷ್ಠ ಪಕ್ಷ. ಅದಾಗದಿದ್ರೆ ವ್ಯರ್ಥ. ಸರಿ, ಭಗವಂತನೇ ಬಂದ. ನಾನೇ ಇವಳಿಗೆ ಏನಾದ್ರು ಒಳ್ಳೇದ್ ಮಾಡ್ಬೇಕು, ಯಾಕೆಂದ್ರೆ ಹೀಗೆ ಇವಳು ಕಾಲವನ್ನ ಕಳೆದ್ರೆ ನಾಳೆ ದಿವಸ ನನ್ನೇ ಪ್ರಶ್ನೆ ಮಾಡ್ತಾಳೆ. ಅಲ್ಲ, ಇಷ್ಟೆಲ್ಲ ತಪಸ್ ಮಾಡದೆ ನೀ ಏನು ಸರಿ ಫಲನೇ ಕೊಡ್ಲಿಲ್ಲ ಅಂತಂದ್ರೆ. ಅದಕ್ಕೆ ದೇವ್ರೆ ಯುಧಿಷ್ಠಿರನಿಗೆ ಹೇಳ್ತಾನೆ, ನಾನೇ ಮೇಲಿಂದ ಒಂದು ವೇಷ ತೊಟ್ಕೊಂಡ್ ಬಂದೆ, ಕಪಿಲ ವೇಷ, ಸನ್ಯಾಸಿ ವೇಷ ತೊಟ್ಕೊಂಡ್ ಬಂದೆ. ಒಂದ್ ಭಿಕ್ಷೆ ಪಾತ್ರೆ ಹಿಡ್ಕೊಂಡ್ ಬಂದ್ ಮುಂದ್ ನಿಂತ್ಕೊಂಡು ಭಿಕ್ಷಾಂದೇಹಿ ಅಂತ ಬೇಡದೆ. ಹೊರಗ್ ಬರ್ತಾಳೆ, ಯಾರ್ ನೀನು, ಎಲ್ಲಿಂದ ಬಂದಿ ಅಂತ ಬ್ರಾಹ್ಮಣಿ ಕೇಳ್ತಾಳಂತೆ. ಕೇಳಿದ ಕೂಡಲೇ, ಏನಿಲ್ಲ ಭಿಕ್ಷೆಗ್ ಬಂದಿದ್ದೀನಿ ಹಾಕಿ ಅಂತ ಕೇಳ್ತಾನೆ. ಅವಳು ಪುಣ್ಯ, ದೇವರೇ ಬಂದಿದ್ದಾನೆ. ಒಂದ್ಸಲಿ ಆ ಪಾತ್ರೆಗೆ ಬಿದ್ರೆ ಸಾಕಿ, ಏನು ಅದ್ ಏನ್ ಬೀಳತ್ತೋ ಆಗ್ಲಿ, ಅದೊಂದ್ ಕಲ್ಲು ಹಾಕಿದ್ರು ಚಿಂತೆ ಇಲ್ಲ, ದೇವರಿಗೋಸ್ಕರ ಒಂದ್ ಹಾಕ್ಬೇಕು. ಏನ್ ಹಾಕ್ತಾಳ ಬಿಡ್ತಾಳ. ಪ್ರತಿ ಬಾರಿನೂ ಕೂಡ ಬಂದೋರ್ನೆಲ್ಲ ವಾಪಸ್ ಕಳ್ಸೋದೆ. ಪುಣ್ಯಕ್ಕೆ ಈ ಬಾಗ್ಲು ತೆಗೆದ್ಲು, ಬಂದ್ ನಿಂತಿದ್ದಾಳೆ. ಎಲ್ಲಿಂದ ಬಂದಿದ್ದ, ಹೋಗು ಅಂತ ಅಂತ. ಇಲ್ಲ ನಂಗೆ ಬೇಕೇ ಬೇಕು ಅಂತ. ನಿಜವಾಗ್ಲೂ ಅವಳು ಉದ್ಧಾರಕ್ಕೆ ದೇವರೇ ಬಂದಿರೋದು. ಅವಳ ಅಂತ ಒಂದು ಕೆಲಸ ಮಾಡ್ಬೇಕಾಯ್ತು. ಏನ್ ಮಾಡಿದ್ಲು ಅವಳು? ಮಣ್ಣಿನ ಮುದ್ದೆ ತಗೊಂಡು ಹಾಕಿದ್ಲಂತೆ ಎಲ್ಲಿ ಆ ಭಿಕ್ಷುಕನ ಪಾತ್ರೆಗೆ. ಏನ್ ಮಣ್ಣಿನ ಮುದ್ದೆ ತಿನ್ಲಿಕ್ಕಾಗತ್ತಾ? ಅನ್ನದ ಮುದ್ದೆ ಹಾಕಿದ್ರೆ ಸರಿ. ಭಗವಂತ ಅನ್ಕೊಳ್ತಾನಂತೆ, ಇವಳನ್ನ ಉದ್ಧಾರ ಮಾಡೋದು ತುಂಬಾ ಕಷ್ಟ ಇದೆ ಅಂತ ನಕ್ಕೊಂಡು ಹೋದ್ನಂತೆ. ಆಶ್ಚರ್ಯ ನೋಡಿ, ಭಗವಂತನ ಭಿಕ್ಷಾ ಪಾತ್ರೆಗೆ ಒಂದು ಮಣ್ಣಿನ ಮುದ್ದೆ ಹಾಕಿದ್ದಕ್ಕೆ ಸ್ವರ್ಗಕ್ಕೆ ಹೋದ್ಲು. ಅದೇ ದೇಹದಿಂದ ಹೋಗ್ತಾಳಂತೆ ಸ್ವರ್ಗಕ್ಕೆ. ಬಹಳ ಆಶ್ಚರ್ಯ. ಸರಿ, ಸ್ವರ್ಗಕ್ಕೆ ಹೋಗಿದ್ದಾಳೆ, ಒಂದು ಅರಮನೆ ಸಿದ್ಧ ಆಗಿದೆ, ಎಲ್ಲ ಆಗಿದೆ. ಆದ್ರೆ ಅಡ್ಗೆ ಮನೆಗೆ ಹೋಗ್ತಾಳಂತೆ. ಅಡ್ಗೆ ಮನೆಗೆ ಹೋದ್ರೆ ತಿನ್ಲಿಕ್ಕೆ ಏನು ಪದಾರ್ಥನೇ ಇಲ್ವಂತೆ ಸ್ವರ್ಗದಲ್ಲಿ. ಸಿಟ್ಟು ಬಂದ್ಬಿಡುತ್ತೆ ಇವಳಿಗೆ. ದೇಹದಿಂದ ಹೋಗಿದ್ದಾಳೆ, ಇವಳಿಗೋಸ್ಕರ ಒಂದು ಸ್ವರ್ಗದಲ್ಲಿ ಒಂದು ಮನೆ ಕಟ್ಸಿದ್ದಾಳೆ. ಹೌದು, ಅಡ್ಗೆ ಮನೆಯಲ್ಲಿ ಪದಾರ್ಥ ಇಲ್ಲ, ಸಿಟ್ಟು ಬಂತು. ಅಲ್ಲಿ ದೇವ್ರು ಕೂತಿರ್ತಾನಂತ ಆ ಕಡೆ. ಬಂದು ಜೋರಾಗಿ, ಅಲ್ಲಪ್ಪ ಸ್ವಾಮಿ, ಸ್ವರ್ಗ ಕೊಡೋದು ಕೊಟ್ಟಿ ಅಡ್ಗೆ ಮನೇಲಿ ಒಂದಿಷ್ಟು ತಿನ್ಲಿಕ್ಕೂ ಏನು ಇಡಬಾರ್ದೆ ಅಂತ. ದೇವ್ರ ನಗ್ತಾರಂತೆ, ಒಂದು ಉತ್ತರ ಕೊಡ್ಬೋದಿತ್ತು. ಅವತ್ ನನಗೆ ಮಣ್ಣಿನ ಮುದ್ದೆ ಹಾಕಿದ್ಯಲ್ಲ, ಅದಕ್ಕೆ ನಿಂಗೆ ಕೊಡ್ಲಿಲ್ಲ ಅಂತ. ಹೇಳಲಿಲ್ಲ ದೇವ್ರು. ಅಯ್ಯೋ ಹೌದಾ, ಛೇ ನಂಗೆ ಗೊತ್ತಾಗ್ಲಿಲ್ಲ, ಯಾಕೆ ಹೀಗಾಯ್ತು, ನೀನ ತಪ್ಪು ಮಾಡಿದ್ಯಾ,
ನನ್ ತಪ್ಪೇನ್ ಮಾಡಿದೀನಿ, ಎಷ್ಟು ವ್ರತ ಮಾಡಿದೀನಿ, ಅದು ಮಾಡಿದೀನಿ, ಇದು ಮಾಡಿದೀನಿ ಅಂತ ಜೋರ್ ಮಾಡ್ತಾಳಂತೆ ಬ್ರಾಹ್ಮಣಿ. ಸರಿ ಆಯ್ತು, ನಿನ್ಗೆ ಎಲ್ಲಾ ಮನೆಯಲ್ಲಿ ಅಡುಗೆ ಪದಾರ್ಥ ವ್ಯವಸ್ಥೆ ಆಗತ್ತೆ, ಒಂದ್ ಕೆಲ್ಸ ಮಾಡ್ಬೇಕು ನೀನು. ಏನ್ ಮಾಡ್ಬೇಕು? ಏನಿಲ್ಲ, ನೀನು ನೋಡು ಹಣ್ಣಣ್ಣ್ ಮುದುಕಿ ಆಗೋಗಿದೆ, ದೇಹ ಬೇರೆ ತೆಳ್ಳಗಿದೆ, ನಿನಗೆ ಎಲ್ಲಾ ಸಂಪತ್ತನ್ನು ಕಳ್ಕೊಂಡಿರೋ ತರ ಇದೆಯಾ, ಸುಮ್ನೆ ಒಂದ್ ಅರಮನೆ ಇರೋ ತರ ಇದೆಯಾ, ಅದ ಅರಮನೆಯಲ್ಲಿ ನಿನ್ನ ನೋಡಿದ್ರೆ ನೀನ್ ಭಿಕ್ಷುಕಿ ಅಂತ ಅನ್ಕೊಂತಾರೆ. ಅದಕ್ಕೊಂದ್ ಕೆಲ್ಸ ಮಾಡು, ಕೆಲವರು ದೇವತಾ ಸ್ತ್ರೀಯರೆಲ್ಲ ನೀನ್ ನೋಡ್ಲಿಕ್ಕೆ ಅಂತ ಬರ್ತಾರೆ. ಯಾಕಂದ್ರೆ ಅವ್ರಿಗೆಲ್ಲ ಆಗ್ಲೇ ಸುದ್ದಿ ಹರಡ್ಬಿಟ್ಟಿದೆ, ಯಾರೋ ಒಬ್ರು ಮನುಷ್ಯರ ಲೋಕದಿಂದ ಬಂದಿದ್ದಾಳಂತೆ, ಅವಳಿಗೆ ಅರಮನೆ ಸಿಕ್ಕಿದ್ಯಂತೆ ಈ ಲೋಕದಲ್ಲಿ ಅಂತ. ಅದಕ್ಕೆ ಎಲ್ರು ನೀನ್ ನೋಡ್ಲಿಕ್ ಬರ್ತಾರೆ. ಬಂದಾಗ ಬಾಗ್ಲು ತೆಗಿ, ನೀನು ನೋಡ್ಬೇಕು ನೋಡ್ಬೇಕು ಅಂತ ಹೇಳ್ತಾರೆ. ನೀನು ಬಾಗಿಲು ತೆಗಿಬೇಡ, ಮುಂಚೆ ಒಂದ್ ಮಾತು ಹೇಳು ಅಂತ ಕೃಷ್ಣನೇ ಹೇಳ್ಕೊಡ್ತಾನೆ. ಏನ್ ಹೇಳ್ಕೊಟ್ಟ ಅಂದ್ರೆ, ಯಾರಾದ್ರೂ ನೀವು ಷಟ್ಟಿಲಾ ಏಕಾದಶಿ ಮಾಡಿದೀರಾ, ಆ ಪುಣ್ಯ ನನಗ್ ಕೊಟ್ರೆ ನಾನ್ ಬಾಗಿಲು ತೆಗಿತೀನಿ ಅಂತ ಹೇಳಿ ಅಂತ. ಓಹೋ, ಈ ಷಟ್ಟಿಲಾ ಏಕಾದಶಿಗೂ ಅಲ್ಲಿಗೆ ಸಂಬಂಧ ಉಂಟು. ಸರಿ, ಎಲ್ಲ ಬಂದ್ರು, 4 ಜನ ಬಂದಿದಾರಲ್ಲಿ, ಎಲ್ಲ ಗಂಧರ್ವ ಸ್ತ್ರೀಯರು ಬಂದಿದ್ದಾರೆ. ಬಂದು ಬಾಗ್ಲು ತೆಗಿಯಮ್ಮ, ಬಾಗ್ಲು ತೆಗಿಯಮ್ಮ, ನಾವು ನಿಮ್ ನೋಡ್ಬೇಕು ಅಂತಿದೀವಿ ಅಂತ ಅಂತಾರಂತೆ. ಅದಕ್ಕೆ ಇಲ್ಲ ಇಲ್ಲ, ನೀವು ಯಾರು ಷಟ್ಟಿಲಾ ಏಕಾದಶಿ ಪುಣ್ಯ ಕೊಟ್ರೆ ನಾನ್ ತೆಗಿತೀನಿ ಅಂತ. ಎಲ್ರು ಮುಖ ನೋಡ್ಕೊಳ್ತಾರಂತೆ. ಅಯ್ಯೋ, ಇದು ಷಟ್ಟಿಲಾ ಏಕಾದಶಿ ಪುಣ್ಯ ಕೊಡ್ಬೇಕಾ, ಅಯ್ಯೋಯ್ಯೋ, ನಾವ್ ಯಾರು ಈ ಪುಣ್ಯ ಕೊಡಲ್ಲ ಅಂತ ಒಬ್ಬೊಬ್ರು ಮಾತಾಡ್ಕೊಳ್ತಾರಂತೆ. ಒಬ್ಳು ಮಾತ್ರ ಮನಸ್ಸು ಮಾಡ್ತಾಳಂತೆ, ಅದೇ ದೇವ ಸಂಕಲ್ಪ. ಆಯ್ತಾಯ್ತು, ನಾವು ದಾನ ಕೊಡ್ತೀವಿ, ಪುಣ್ಯ ದಾನ, ನನ್ಗೆ ನಿನ್ ಮುಖ ತೋರಿಸ್ತೀಯ? ಆಯ್ತಾಯ್ತು, ಅವಶ್ಯವಾಗಿ ತೋರಿಸ್ತೀನಿ ಅಂತ. ಆಯ್ತು ಅಂತ ಹೇಳಿ ಒಬ್ಳು ದಾನವನ್ನ ಮಾಡ್ತಾಳೆ, ಷಟ್ಟಿಲಾ ಏಕಾದಶಿ ಪುಣ್ಯ. ದಾನ ಮಾಡಿದ ಪ್ರಭಾವ, ಇವಳ ಮಾಡಿದ್ದಲ್ಲ ಅನುಷ್ಠಾನ, ಇವಳು ಏಕಾದಶಿ ಉಪವಾಸ ಮಾಡಿಲ್ಲ, ಇನ್ನೊಬ್ರಿಗೆ ದಾನ ಮಾಡಿದ್ದಕ್ಕೆ ಸುಂದರ ರೂಪ ಬಂದ್ಬಿಡತ್ತೆ ಅವಳಿಗೆ. ಅಡಿಗೆ ಮನೆ ಪದಾರ್ಥನ, ಅಯ್ಯೋ, ಅದ್ ಜನ್ಮ ಜನ್ಮಕ್ಕೂ ಖಾಲಿ ಆಗದೆ ಇರೋ ಪದಾರ್ಥ, ಅಷ್ಟು ತುಂಬ್ಕೊಂಡ್ಬಿಟ್ಟಿದೆ. ಸುಂದರ ಸೌಭಾಗ್ಯ ಎಲ್ಲ ಸಿಕ್ಬಿಟ್ಟಿದೆ ಅವಳಿಗೆ. ತೆಗಿತಾರೆ, ಆಶ್ಚರ್ಯ, ಏನಿದು, ನಮ್ಗಿಂತ ಇವಳು ಸುಂದರವಾಗಿದ್ದಾಳಲ್ಲ ಅಂತ ಆ ಗಂಧರ್ವ ಸ್ತ್ರೀಯರಿಗೆ. ಅಂದ್ರೆ ಷಟ್ಟಿಲಾ ಏಕಾದಶಿಯನ್ನ ಆಚರಣೆ ಮಾಡಿದ್ರ ಫಲ, ನೀವ್ ಏನೇನ್ ಕಳ್ಕೊಂಡಿದ್ರು ಅದೆಲ್ಲ ಸಿಗತ್ತೆ. ಅಷ್ಟೇ ಅಲ್ಲ, ಕೃಷ್ಣ ಮೊದಲಿಗೆ ಒಂದು ಮಾತನ್ನ ಹೇಳ್ತಾನೆ. ಆ ಋಷಿಗಳು ಒಬ್ರು ಕೇಳ್ತಾರಲ್ಲ ಶಿಷ್ಯರು ಪ್ರಶ್ನೆಯನ್ನ, ಲೋಕದಲ್ಲಿ ಬೇರೆಯವ್ರ ಸ್ವತ್ತು ನೋಡಿ ಅಪಹಾರ ಮಾಡ್ತಾರಲ್ಲ, ನನ್ಗಿದು ಬೇಕು, ನಮ್ಗೆ ಅವ್ರದ್ದು ಬೇಕಾಗಿತ್ತು ಅಂತ, ಮತ್ತೆ ಕೆಲವು ತೊಂದರೆ ಕೊಡ್ತಾರಲ್ಲ, ಈ ತರ ಎಲ್ಲ ಮಾಡಿದವ್ರಿಗೆ, ಮತ್ತೆ ಮದ್ಯಪಾನ ಕುಡಿತಾರಲ್ಲ, ಇವ್ರಿಗೆಲ್ಲ ಪ್ರಾಯಶ್ಚಿತ್ತನ ಇಲ್ವಾ ಅಂದ್ರೆ, ಏನೋ ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟಿದ್ರೆ ಪ್ರಾಯಶ್ಚಿತ್ತ ಉಂಟಂತೆ. ಏನ್ ಪ್ರಾಯಶ್ಚಿತ್ತ ಅಂದ್ರೆ ಷಟ್ಟಿಲಾ ಏಕಾದಶಿ ಮಾಡ್ಬೇಕು ಅಂತ ಹೇಳ್ತಾರೆ. ಸರಿ, ಮುಂದೇನಾಯ್ತು ಘಟನೆ? ಅವಾಗ ಕೃಷ್ಣ ನಗ್ತಾನಂತೆ, ಮಣ್ಣಿನ ಮುದ್ದೆ ಹಾಕಿದಾಗ ಸ್ವರ್ಗ ಸಿಕ್ತು, ಷಟ್ಟಿಲಾ ಏಕಾದಶಿ ಪುಣ್ಯ ದಾನ ಮಾಡಿದ್ದಕ್ಕೆ, ಅದ್ರ ಇಸ್ಕೊಂಡಿದ್ದಕ್ಕೆ ನಿನಗೆಲ್ಲ ಸೌಭಾಗ್ಯ ಸಿಕ್ತು. ಆಮೇಲೆ ಅವಳು ಬರ್ಲೇ ಇಲ್ವಂತೆ ದೇವ್ರ ಹತ್ರ. ಇವನೇ, ಯಾಕೆಂದ್ರೆ ಎಲ್ಲ ಸಿಕ್ತಲ್ಲ, ಸಿಕ್ಕದ್ಮೇಲೆ ಯಾಕೆ ದೇವ್ರು, ಸಿಗೋ ತನಕ ದೇವ್ರು ಅಂತ ಅಷ್ಟೇ ಆಗೋಯ್ತು. ಅದ್ರಿಂದ ಏನಂದ್ರೆ, ಈ ಷಟ್ಟಿಲಾ ಏಕಾದಶಿಯ ಮಹಿಮೆ ಏನು ಅಂತಂದ್ರೆ, ಯಾರು ಈ ಷಟ್ಟಿಲಾ ಏಕಾದಶಿಯನ್ನು ಮಾಡ್ತಾರೆ, ಅದ್ರಲ್ಲಿ ಅನ್ನದಾನ ಮಾಡದೇ ಇದ್ದ ದೋಷ, ಅನೇಕ ಕರ್ಮಗಳನ್ನು ಮಾಡಿರ್ತೀವಿ, ಸರಿಯಾಗಿ ಅನ್ನದಾನ ಮಾಡದೇ ಇದ್ರೆ ಅದೆಲ್ಲ ಪೂರ್ಣ ಆಗಿ ನಮ್ಗೆ ಉತ್ತಮವಾದ ಫಲ ಸಿಗತ್ತೆ. ಅದರಿಂದ ಧನ ಧಾನ್ಯ ವಸ್ತ್ರ ಚಿನ್ನ ಬೆಳ್ಳಿ ಎಷ್ಟು ಫಲ ಹೇಳ್ತಾರೆ ಅಂದ್ರೆ ಅಷ್ಟು ಫಲ. ಹಾಗಾಗಿ ಈ ಜಿಪುಣತನ ಮಾಡಬಾರ್ದು. ಜನ್ಮ ಜನ್ಮಕ್ಕೂ ದಾರಿದ್ರ್ಯ ಬರೋದಿಲ್ಲ ಷಟ್ಟಿಲಾ ಏಕಾದಶಿಯನ್ನ ಮಾಡಿದವನಿಗೆ ಅಂತ ಇದನ್ನ ಪುರಾಣದಲ್ಲಿ ಹೇಳ್ತಾರೆ ವಿಶೇಷವಾಗಿ. ಅದರಲ್ಲೂ ಈ ಷಟ್ಟಿಲಾ ಏಕಾದಶಿ ವರ್ಣನೆ ಅಂತಾನೆ ಇದೆ, ಪದ್ಮ ಪುರಾಣದಲ್ಲಿ ಬಂದ ಒಂದು ಸುಂದರವಾದ ಘಟನೆ ಇದು. ಇದರ ಮುಂಚೆ ಏನ್ ಮಾಡ್ಬೇಕು ಅಂತ ಇದೆ. ಷಟ್ಟಿಲಾ ಏಕಾದಶಿ ದಿವಸ ಮುಂಚೆ ದಶಮಿ ದಿವಸ ಅವನು ಸ್ನಾನವನ್ನ ಮಾಡಿಕೊಂಡು ಶುಚಿಯಾಗಿ ಒಂದೊಪ್ಪತ್ತು ಊಟ ಮಾಡಿರ್ತಾನಷ್ಟೇ, ರಾತ್ರಿ ಹೊತ್ತು ಏನು ತಗೊಂಡಿರಲ್ಲ. ಫಲಾಹಾರ ಅಂದ್ರೆ ಹಣ್ಣು ಇತ್ಯಾದಿಗಳನ್ನು ತಗೊಳ್ತಾನೆ. ಮನೆ ದಿವಸ ತಾನು ಅಂದ್ರೆ ಏಕಾದಶಿ ದಿವಸ ಬೆಳಗ್ಗೆ ಬೇಗ ಎದ್ದು ಕೃಷ್ಣನಿಗೆ ಅರ್ಘ್ಯವನ್ನ ಕೊಡ್ಲಿಕ್ಕಿದೆ. ಅವೆಲ್ಲ ಸಾಮಾನ್ಯ ಕೃಷ್ಣಾಷ್ಟಮಿ ಅರ್ಘ್ಯವನ್ನ ಕೊಡೋದಿದೆ, ಆದ್ರೆ ಈ ಷಟ್ಟಿಲಾ ಏಕಾದಶಿನೂ ಕೂಡ ಈ ಅರ್ಘ್ಯವನ್ನ ಕೊಡ್ಬೇಕು. ಏನ್ ಅರ್ಘ್ಯ ಕೊಡ್ಬೇಕು ಅಂದ್ರೆ ಅದಕ್ಕೊಂದು ಶ್ಲೋಕ ಇದೆ. ಕೃಷ್ಣ ಕೃಷ್ಣ ಕೃಪಾಳುಸ್ತ್ವಂ ಅಗತೀನಾಂ ಗತಿರ್ಭವ ಸಂಸಾರಾರ್ಣವ ಮಗ್ನಾನಾಂ ಪ್ರಸೀದ ಪುರುಷೋತ್ತಮ ಗೃಹಾಣಾರ್ಘ್ಯಂ ಮಯಾ ದತ್ತಂ ಲಕ್ಷ್ಮ್ಯಾ ಸಹ ಜಗತ್ಪದೆ. ಜಗತ್ಪದೆ ಲಕ್ಷ್ಮಿಯ ಪತಿಯಾದ ನಿನಗೆ ನಾನು ಅರ್ಘ್ಯವನ್ನ ಕೊಡ್ತೀನಿ, ನೀನು ಸಂಸಾರದಲ್ಲಿ ಮುಳುಗಿದ ನಮಗೆ ದಯವಿಟ್ಟು ಉದ್ಧಾರ ಮಾಡು ಅಂತ ಪ್ರಾರ್ಥಿಸಿ ಒಂದು ಅರ್ಘ್ಯ ಪ್ರದಾನ ಮಾಡ್ಲಿಕ್ಕಿದೆ. ಇದರ ಮುಂಚೆ ಒಂದಿಷ್ಟು ಉಂಡೆಗಳು ಮಾಡ್ಕೊಳ್ಲಿಕ್ಕಿದೆ ಅಂತ ಹೇಳ್ತಾರೆ. ಏನ್ ಉಂಡೆಗಳು ಅಂದ್ರೆ, ಈ ಹಸು ಗೋಮಯ ಹಾಕತ್ತಲ್ಲ, ಆ ಗೋಮಯ ಭೂಮಿ ಮೇಲೆ ಬೀಳಬಾರ್ದು, ಕೈಯಲ್ಲಿ ಹಿಡ್ಕೊಬೇಕಂತೆ. ಕೈಯಲ್ಲಿ ಹಿಡ್ಕೊಂಡು ಎಳ್ಳನ್ನ ಹಾಕ್ಬೇಕಲ್ಲಿ. ಎಳ್ಳನ್ನ ಹಾಕಿ ಆಮೇಲೆ ಅದನ್ನ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೊಳ್ಬೇಕಂತೆ. ಒಂದು ಬಟ್ಟೆಯಲ್ಲಿ ಕಟ್ಕೊಂಡು 108 ಉಂಡೆ ಮಾಡ್ಬೇಕಂತೆ. ಇದನ್ನ ಮಾಡಿ ಏನ್ ಮಾಡ್ಬೇಕು, ಅದನ್ನೆಲ್ಲ ಮಾಡ್ಕೊಂಡು ಒಂದು ಮಾಘ ಮಾಸದ ಸಂದರ್ಭದಲ್ಲಿ ಪೂರ್ಣ ನದಿಗೆ ಹಾಕ್ಬೇಕಂತೆ. ಅಷ್ಟ್ ಹಾಕಿದ್ರೆ ಅವ್ನು 108 ಉಂಡೆ ಮಾಡಿದ್ನಲ್ಲ, 108 ವರ್ಷ ಅವನಿಗೆ ಸ್ವರ್ಗವಾಸ ಅಂತ. ಅಷ್ಟು ತುಂಬಾ ವಿಶೇಷ ಹೇಳಿದ್ದಾರೆ. ಅಂತೂ ಹೀಗೆ ತುಂಬಾ ವಿಧಿಗಳಿದೆ. ಅದರಲ್ಲಿ ಷಟ್ ತಿಲ ಏಕಾದಶಿ ಅಂತಿದೆ. ಆ ಷಟ್ಟಿಲ ಏಕಾದಶಿ ಅಂದ್ರೇನು, 6 ತಿಲಗಳ ಏಕಾದಶಿ ಅಂತ. ಈ ಷಟ್ಟಿಲ ಆಚರಣೆ
ಈ ಮಕರ ಸಂಕ್ರಮಣದ ದಿವಸ ಆಗ್ಬಹುದು, ಈ ಮಾಘ ಮಾಸದ ಹಂತದಲ್ಲಾಗಬಹುದು, ಇದೆ ಏನು ಷಟ್ ತಿಲ, ತಿಲಗಳನ್ನ 6 ರೀತಿ ಉಪಯೋಗಿಸ್ಕೊಳ್ಳೋದು ಅಂತ ಇದೆ. ವಿಶೇಷವಾಗಿ ಒಂದು ತಿಲ ಹೋಮ ಅಂತ ಇರುತ್ತೆ, ಅಂದ್ರೆ ಎಳ್ಳಿನ ಹೋಮ, ಮತ್ತೆ ಎಳ್ಳಿನ ದಾನ, ಎಳ್ಳಿಂದ ಸ್ನಾನ, ಎಳ್ಳೆಣ್ಣೆ ಹಚ್ಚಿ ದೀಪ ಏನಿದೆಯಲ್ಲ ಅದಿರುವಂಥ ದೀಪ, ಆಮೇಲೆ ಈ ಎಳ್ಳಿನ ತರ್ಪಣ ಇದೆ, ಎಳ್ಳನ್ನ ಮೈಗೆ ಚೆನ್ನಾಗಿ ಉಜ್ಜಿಕೊಂಡು ಸ್ನಾನ ಮಾಡೋದು. ಈ ತರ 6 ವಿಧವಾಗಿ ವಿಶೇಷವಾಗಿ ಎಳ್ಳಿನ ಬಗ್ಗೆ ಮಹತ್ವ ಜಾಸ್ತಿ ಇರೋದ್ರಿಂದ ಷಟ್ ತಿಲ ಏಕಾದಶಿ, 6 ವಿಧವಾಗಿ ಉಪಯೋಗಿಸ್ಕೊಳ್ಳುವಂತ ತಿಲದ ಏಕಾದಶಿ ಅಂತ ಇರೋದು ವಿಶೇಷವಾಗಿ. ಅಂತೂ ಏನೇ ಇರಲಿ ತಿಲದ ದಾನಕ್ಕೆ ತುಂಬಾ ಮಹತ್ವ ಕೊಟ್ಟಿದ್ದಾರೆ. ಎಳ್ಳು ಅಂದ್ರೆ ನಮ್ಗೆ ಕರಿ ಎಳ್ಳು, ಬಿಳಿ ಎಳ್ಳು, ಬಿಳಿ ಎಳ್ಳಿನ ದಾನ, ಬಿಳಿ ಎಳ್ಳು ಅದನ್ನ ಜಾಸ್ತಿ ಉಪಯೋಗಿಸ್ಕೊಳ್ಳಿ. ಅಂತೂ ಷಟ್ಟಿಲ ಏಕಾದಶಿಯ ಮಹಿಮೆ ಇಷ್ಟೊಂದಿದೆ, ಅವಶ್ಯವಾಗಿ ಪ್ರತಿ ಏಕಾದಶಿನೂ ಮಾಡ್ಲೇಬೇಕು. ಆದರೆ ಷಟ್ಟಿಲ ಏಕಾದಶಿಯನ್ನಂತೂ ವಿಶೇಷವಾಗಿ ಮಾಡಿ, ಎಲ್ಲ ಕಳ್ಕೊಂಡಿರೋದು ವಾಪಸ್ ನಿಮಗೆ ಸಿಗುತ್ತೆ ಅಂತ ತಿಳಿಸ್ತಾ ಈ ಸಂಚಿಕೆಯನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.